ನಾನು ದಲಿತರ ವಿರೋಧಿ ಶಾಸಕನಲ್ಲ. ಶಾಸಕ ಪಿಎಂ ಅಶೋಕ್. ಬೆಳಗಾವಿ ಜಿಲ್ಲೆ ರಾಮದುರ್ಗ ಮಿನಿ ವಿಧಾನಸೌಧದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಕ್ಕು ಸಂರಕ್ಷಣಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿ, ಎಸ್ಸಿ ಮತ್ತು ಎಸ್ಟಿ ಸಮುದಾಯದ ಜನರಿಗೆ ಕೊಳವೆ ಬಾವಿ ಕೊರೆಸಲು ಕ್ರಮ ತೆಗೆದುಕೊಂಡಿದ್ದೇವೆ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ತಾಂಡಾ ಅಭಿವೃದ್ಧಿ ನಿಗಮ, ಭೋವಿ ಆದಿ ಜಾಂಬವ ಅಭಿವೃದ್ಧಿ ನಿಗಮದ ಮೂಲಕ ಸೇರಿದಂತೆ ಸಮುದಾಯದ ಅರ್ಹ ಫಲಾನುಭವಿಗಳಿಗೆ ಸೌಲಭ್ಯ ಕಲ್ಪಿಸಿದ್ದೇನೆ ಎಂದು ಹೇಳಿದರು. ನಾನು ಬಸವಣ್ಣನ ಪಕ್ಕಾ ಅನುಯಾಯಿಯಾಗಿದ್ದು ಜಾತಿ ಭೇದ ಪಕ್ಷ ಪಂಗಡ ಮಾಡದೆ ಸರ್ವರ ಹಿತಕ್ಕಾಗಿ ಶ್ರಮಿಸುತ್ತಿದ್ದೇನೆ. ರಾಜ್ಯದ ದಲಿತ ನಾಯಕರ ಮನೆಗಳಲ್ಲಿಯೇ ಓದಿ ಬೆಳೆದಿದ್ದೇನೆ. ಕೆಟ್ಟ ವೇಳೆ ರೈತರ ಪ್ರತಿಭಟನೆಯಲ್ಲಿ ಸಿಕ್ಕಿಕೊಂಡು ಸಭೆಗೆ ಹಾಜರಾಗಲಿಲ್ಲ. ದಲಿತರು ಬಹಿಷ್ಕಾರ ಹಾಕಿರುವುದು ಸಹಜವಾಗಿದೆ. ಎಲ್ಲವನ್ನೂ ಬದಿಗಿಟ್ಟು ಎಲ್ಲರೂ ಅಭಿವೃದ್ಧಿ ಕಡೆಗೆ ಗಮನ ಕೊಡಬೇಕು. ಎಂದಿಗೂ ದಲಿತರನ್ನ ನಾನು ಕಡೆಗಣಿಸುವುದಿಲ್ಲ ಎಂದು ವಿಧಾನಸಭೆಯ ಮುಖ್ಯ ಸಚೇತಕ ಅಶೋಕ ಪಟ್ಟಣ ಸ್ಪಷ್ಟಪಡಿಸಿದರು. ಕಳೆದ ಸಭೆಯಲ್ಲಿ ದಲಿತರ ಬಹಿಷ್ಕಾರ ಕುರಿತು ಸ್ಪಷ್ಟನೆ ನೀಡಿ ಮಾತನಾಡಿದ ಅವರು, ದಲಿತರ ಹಕ್ಕು ಸಂರಕ್ಷಣಾ ಸಮಿತಿ ಸಭೆಗೆ ತಹಶೀಲ್ದಾರರು ಅಧ್ಯಕ್ಷರು ಇರುತ್ತಾರೆ. ನಾನೊಬ್ಬ ಸಾಮಾನ್ಯ ಸದಸ್ಯ. ನನ್ನ ಅನುಪಸ್ಥಿತಿಯಲ್ಲಿಯೂ ಸಭೆ ನಡೆಸಬಹುದಿತ್ತು. ನಾನು ಸಭೆಗೆ ಬರಲಿಲ್ಲ ಎಂದು ಸಭೆ ಬಹಿಷ್ಕರಿಸುವುದು, ನನ್ನ ಬಗ್ಗೆ ಆಪಾದನೆ ಮಾಡುವುದು ಸೂಕ್ತವಲ್ಲ. ದಲಿತರ ಬಗ್ಗೆ ಎಂದಿಗೂ ಅಸಡ್ಡೆತನ ಪ್ರದರ್ಶಿಸಿಲ್ಲ ಎಂದು ತಿಳಿಸಿದರು. ನಾನು ಪತ್ರಕರ್ತರನ್ನಾಗಿ ನೋಡಿಲ್ಲ, ನನ್ನ ಸ್ನೇಹಿತರನ್ನಾಗಿ ಕಂಡಿರುವೆ. ಕಳೆದ ಸಭೆಯ ಬಹಿಷ್ಕಾರದ ಕುರಿತು ಪತ್ರಕರ್ತರು ವಸ್ತುನಿಷ್ಠ ವರದಿ ಮಾಡಿದ್ದಾರೆ. ಅದಕ್ಕೆ ನನಗೇನೂ ಕೋಪ ಇಲ್ಲ. ಇದ್ದುದನ್ನು ಇದ್ದ ಹಾಗೆ ಬರೆಯಬೇಕು ಎಂದು ಮೊದಲಿನಿಂದಲೂ ಹೇಳುತ್ತಿದ್ದೇನೆ. ಎಲ್ಲರೂ ಸೇರಿ ತಾಲೂಕಿನ ಅಭಿವೃದ್ಧಿ ಕಡೆಗೆ ಗಮನ ಹರಿಸೋಣ. ವಿನಾಕಾರಣ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಚರ್ಚೆ ಬೇಡ ಎಂದು ತಿಳಿಸಿದರು. ಕಳೆದ ಸಭೆಯಲ್ಲಿ ಶಾಸಕರು ಜಾತಿ ಪದ್ಧತಿಯನ್ನು ಅನುಸರಿಸುತ್ತಿದ್ದಾರೆ ಎಂದು ಆರೋಪಿಸಲಾಗಿದೆ. ಆದರೆ ನಾನೆಂದೂ ಜಾತೀಯತೆ ಮಾಡುವುದಿಲ್ಲ. ನಮ್ಮ ಮನೆಯಲ್ಲಿ ಎಲ್ಲರೂ ಬಂದು ಹೋಗುತ್ತಾರೆ. ಯಾರಿಗೂ ಸೀಮೆ ಹಾಕಿ ಪ್ರತ್ಯೇಕತೆ ಮಾಡಿಲ್ಲ. ಎಲ್ಲರೂ ನಮ್ಮ ಅಡುಗೆ ಮನೆಗೂ ಬರುತ್ತಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಬಸವರಾಜ ಐನಾಪುರ್, ಡಿವೈಎಸ್ಪಿ ಚಿದಂಬರಂ ಮಡಿವಾಳರ್, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಹನುಮಂತ ಒಕ್ಕುಂದ ಸೇರಿದಂತೆ ವಿವಿಧ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು, ದಲಿತ ಸಮುದಾಯದ ಮುಖಂಡರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಆಮೇಲೆ ಅಭಿವೃದ್ಧಿ ತಂಡ, ಅಂಬೇಡ್ಕರ್ ಅಭಿವೃದ್ಧಿ ತಂಡ, ಭೋವಿ ಅಭಿವೃದ್ಧಿ ನಿಗಮ, ಜಾಂಬವಾದಿ ಎಲ್ಲ ನಗರಗಳಿರೋದು ಆರೋಪಗಳಿಗೆಲ್ಲ ನಮ್ಮ ಕೋಟೆ ಎಲ್ಲ ನಾನು ಬಂದು ಈಗಾಗಲೇ ಸುಮಾರು 79 ಬಡವರುಗಳ ಸುಮಾರು 4 ಕೋಟಿ ಅನುದಾನವನ್ನು ಮಾಡ್ತಾ ಇದ್ದೀವಿ ಮತ್ತು ಬೇಕಾದಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದೀವಿ. ಈಗ ಮುನ್ಸಿಪಾಲಿಟಿ ಮೇಲ್ದರ್ಜೆ ನಗರ ಸಭೆ ಮಾಡಿದ್ರು. ಯಾರು ಮನೆ ಪೋಸ್ಟ್ ಮಾಡಿದ್ರೆ ಎಲ್ಲ ನಗರ ಸಭೆ ಕೆಲಸ ಮಾಡ್ತಾರೆ, ನಗರ ಸಭೆ ಮಾಡ್ತಾರೆ. ಅದಕ್ಕೆ ಅವಕಾಶ ಸಿಗಲಿ ಮಾಡಿದ್ರು. ಅದನ್ನ ನಾನು ಮೊನ್ನೆ ಮುಖ್ಯಮಂತ್ರಿ ನಿಧಿಯಿಂದ ಎಲ್ಲ ನೀವು ಯಾವ ಫಂಡ್ ಕೊಟ್ಟರೆ ಚೆಕ್ ಮಾಡಿ 20 ಕೋಟಿ ರೂಪಾಯಿ ನಾನು ಸ್ಯಾಂಕ್ಷನ್ ಮಾಡಿಸಿ ಈಗಾಗಲೇ ಕೆಲಸ ಕಾಮಗಾರಿಗಳು ರೆಡಿ ಆಗ್ತಾ ಇದೆ. ಆಮೇಲೆ ಬಹಳ ಮುಖ್ಯವಾದ ನಾನು ಎಮ್ಮೆಲ್ಯೆ ಆಗಿದ್ದ ತಕ್ಷಣ ಹಿಂದಿನ ಸರಿ ಕೂಡ ಬಹಳ ಕಾಂಪಿಟೇಷನ್ ಇದೆ. ಹೇಳಿದಂಗೆ ಈ ಭಾಗ್ಯಂದ್ರ ಸೀಟ್ ಕೊಡ್ತಾರೆ ಅವರೆಲ್ಲ ಇದೆಲ್ಲ ಅವೆಲ್ಲ ಹತ್ತು ಅವರೆಲ್ಲ ಅವರ ಹೆಸರು ದಾಖಲಾದ ಬಹಳ ಕಾಂಪಿಟೇಷನ್ ಇದೆ. ಮಾಡಿ ಅದೆಲ್ಲ ಕಂಪ್ಲೀಟ್ ಸಭೆ ಮಾಡಿಸಿದ್ವಿ. ಈಗಾಗಲೇ ಸಭೆ ಮಾಡಿಸಿ ಅವ್ರ ಬಡ್ಡಿ ಕೂಡ ರೆಡಿ ಮಾಡ್ತೀವಿ. ಸರ್ಕಾರಕ್ಕೆ ಕಳಿಸಿ ಆದಷ್ಟು ಬೇಗನೆ ನಿಮ್ಗೆ ಯಾಕಂದ್ರೆ ನೀವು ಇದೀರಲ್ಲ ಮಾಡ್ತಾ ಇದ್ದೀರಿ, ಅದರಲ್ಲಿ ಒಂದು ಬಗ್ಗೆ ಬ್ಯಾಂಕ್ ನೋಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಆ ಥರ ಪರಿಸ್ಥಿತಿಗಳಿಂದ ಇರೋದ್ರಿಂದ ಬಹಳ ಮುಖ್ಯವಾದ ಸಿಟಿಯೊಳಗೆ ಬಹಳ ಮುಖ್ಯವಾದ ಕೆಲಸ ಅದೇ. ನಿಮಗೆಲ್ಲ 10 ಪತ್ರ ಕೊಡಿಸೋದು ಒಂದು ಬಾಕಿ ಇದೆ. ಆದಷ್ಟು ಬೇಗ ನಿಮ್ಗೆ 10 ಪತ್ರಗಳು ಕೊಡಿಸಿ ಮಾಡ್ತೀವಿ. ಆಮೇಲೆ ಅಲ್ಲಿ ಶ್ರೀಮಂತರ ಬಾಗಿಲೆಲ್ಲ ರಸ್ತೆಗಳನ್ನು ನೋಡಿರ್ಬೇಕು. ನೀವೆಲ್ಲ ಅದರ ವಾಸ ಮಾಡೋಕ್ಕೆಲ್ಲ ಬಂದಿರಬೇಕಾದ ಎಲ್ಲ ಕಡೆ ಸಿಸಿ ಮಾಡ್ತೀವಿ. ಕೆಲವು ಕಡೆ ಒಂದು 20-25% ಮುಳುಗಿರೋದು ಲೆಕ್ಕ ಹೊರತಾಗಿ ಇದು ಉಳಿಕೆಲ್ಲ ಸಿಟಿ ರಸ್ತೆ ಮಾಡ್ತಿದ್ದೀವಿ. ಅದರಿಂದ ನಾವು ಯಾವಾಗಲೂ ನಾನು ಕೂಡ ಬೆಳೆದಿದ್ದೆ, ಸರ್ಜನ ನಾಯಕರಿದ್ದಾರೆ, ಬಸವಲಿಂಗಪ್ಪ ತೋಳಿ, ಶಂಕರಾನ್ ತೋಳಿ, ಖರ್ಗೆ ತೋಳಿ, ಆಮೇಲೆ ಎಲ್ಲ ನಾವು ಹೋಗ್ಬೇಕಿಲ್ಲ ಮಾಡಿದ್ವಿ. ನಾವೆಲ್ಲ ಬಸವಣ್ಣ ತಂದು ನಾವು ಯಾವತ್ತೂ ಜಾತಿ ಮಾಡಿಲ್ಲ. ಜಾತಿ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರ ದೇವರು ಶಿಕ್ಷೆ ಕೊಡ್ತಾರೆ. ನಾನು ಕೊಡೋದು, ನಾನು ಮನುಷ್ಯ, ನಾನು ಕೊಡಲ್ಲ. ನಾನು ಜಾತಿ ಮಾಡ್ತೀನಿ ಅಂತ ಯಾರು ನನ್ನ ಮೇಲೆ ಅಪಾದನೆ ಮಾಡಿದ್ರೆ ಅವ್ರಿಗೆ ದೇವರು ಶಿಕ್ಷೆ ಕೊಡ್ತಾರೆ. ನಾನು 100% ಬಸವ ತತ್ವ ನಾನು ಮಾಡೋದು. ಬಸವ ತತ್ವಕ್ಕೆ ನಾವು ಮಾಡೋದು. ಯಾವತ್ತೂ ನಮ್ಮ ಮನೆ ಜಾತಿ ಇಲ್ಲ, ಯಾವುದಿಲ್ಲ, ಯಾವ ಪಕ್ಷನೂ ಇಲ್ಲ. ನಮ್ಮ ಮನೆಗೆ ಯಾರು ಬೇಕಾದ್ರೂ ಅಡುಗೆ ಮನೆಗೆ ಬರ್ತಾರೆ, ಹೋಗ್ತಾರೆ. ನಮ್ಮ ಮನೆ ನನ್ನ ಆತ್ಮಕ್ಕೆ ನಾನು ಹೇಳ್ಕೊಡಿ. ನೀವೇನೋ ನಿಮ್ಗೆ ಇಷ್ಟ ಬಂದ್ರೆ ನೀವು ಬೈಕೊಂಡು ಮಾಡ್ಬಿಟ್ಟು
ನನ್ನ ಆತ್ಮಕ್ಕೆ ನಾನು ಕರೆಕ್ಟ್ ಆಗಿದ್ದೀನಿ. ಆದ್ರೆ ತಾವೆಲ್ಲ ಆ ಹಿಂದೆ ಸಣ್ಣ ಸಣ್ಣ ಅಪಾರ್ಥಗಳನ್ನ ಬಿಟ್ಟು ಅಭಿವೃದ್ಧಿಗಳಿಗೆ ಮುಂದೆ ಕೊಟ್ಟು ನಾನು ಸಹಾಯ ಮಾಡಿದ್ದೀನಿ ಅಂತ ಮಾಡಿಲ್ಲ ಅಂತ ಹೇಳಿ ಮಾಡ್ತೀನಿ. ಮಾಡಿದ್ರೆ ಬೈರಿ ಬೇಡ, ಹೋಗ್ತಿರ್ಬೇಕು ತಪ್ಪದ ಬೈರಿ. ನನ್ನ ಪತ್ರಕರ್ತ ಸ್ನೇಹಿತರು ಬಹಳ ಕ್ಲೋಸ್ ಇದೆ, ಅವರು ಹೇಳಿದ್ರಿ ಇದೆಲ್ಲ ಎಷ್ಟೇ ಇದ್ರು ನಾನು ಏನ್ ತಪ್ಪು ಮಾಡೋದು ಕೂಡ ನೀವು ಪೇಪರ್ ಬರೀಬೇಕು, ನಾವು ತಿಳ್ಕೊಂತೀವಿ, ಅದನ್ನ ನಾವು ಹೊಗಳಿಕೊಂಡು ಬರೀಬೇಡಿ, ಏನು ವಾಸ್ತ ಅಂತೇಳಿ ಅದೇ ಬರೆಯಿದ್ರು ಕೂಡ ಪತ್ರಕರ್ತರು ಕೂಡ ಹೇಳ್ತೀವಿ. ನಾನು ಮೊದಲಿಂದ ನಮ್ಮ ಸಾರ್ವಜನಿಕರ ಸಂಬಂಧ ಇದ್ದಂತ ಮನುಷ್ಯ. ಆದ್ರೆ ತಾವೆಲ್ಲ ಪ್ರತಿ ಮೀಟಿಂಗ್ ಕೂಡ ನಾನು ರಾಮಪುರದಿಂದ ಬರ್ತೀನಿ. ಇಲ್ಲಾಂದ್ರೆ ತಹಸೀಲ್ದಾರ್ ಅಧ್ಯಕ್ಷ ಕಾರ್ಯಕ್ರಮ ನಡೆದಿದೆ, ಆಮೇಲೆ ತಹಸೀಲ್ದಾರ್ ಆಯ್ತಪ್ಪ ಇವರು ನನ್ನ ಬರೋಕ್ಕಾಗಿ ಏನೇನು ನಡೆದಿದೆ ಅಂತ ಕೇಳ್ಕೊಂಡು ಅದಕ್ಕೆ ಬರೆಯೋದನ್ನೆಲ್ಲ ಅಧಿಕಾರಿ ಕೊಟ್ಟು ಸಾಲ್ವ್ ಮಾಡ್ತೀನಿ ಕೇಳ್ಕೊಂಡು ನಮಸ್ಕಾರ.